ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದ 2 ದಿನಗಳ ರಾಜ್ಯ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಹೊನ್ನಾವರ ಮತ್ತು ಕರ್ವಾದ ಚೈತನ್ಯ ವಿಕಸನ ಯೋಗ ಕೇಂದ್ರದ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆಯುವ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಮಲ್ಲೇಶ್ವರದ ಶ್ರೀಮತಿ ಪುಟ್ಟಮ್ಮ ಬೆಂಕಿಲಕ್ಷ್ಮಯ್ಯ ಕಲ್ಯಾಣ ಮಂಟಪದ ಸಭಾಭವನದಲ್ಲಿ ಸ್ನೇಹಮಯಿ ಯೋಗ ಕೇಂದ್ರ ಕಡೂರು ವತಿಯಿಂದ 2 ದಿನಗಳ ಪ್ರಥಮ ನಾನ್ ಮೆಡಲಿಸ್ಟ್ ಯೋಗಾಸನ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ 2024 ಹಮ್ಮಿಕೊಳ್ಳಲಾಗಿತ್ತು. ಈ ಚಾಂಪಿಯನ್ಶಿಪ್ನಲ್ಲಿ ಹೊನ್ನಾವರ ಮತ್ತು ಕರ್ವಾದ ಚೈತನ್ಯ ವಿಕಸನ ಯೋಗ ಕೇಂದ್ರದ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆಯುವ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಹೊನ್ನಾವರ ತಾಲೂಕಿನ ಕರ್ವಾ ಗ್ರಾಮದ ಕೋರೆಯ ನಿಖಿಲ್ ರಾಮಚಂದ್ರ ಗೌಡ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ನಾನ್ ಮೆಡಲಿಸ್ಟ್ ಯೋಗಾಸನ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ 2024 ಭಾಗವಹಿಸಿ ಪ್ರಥಮ ಸ್ಥಾನ ಗಳಿಸಿದ್ದಾನೆ. 8 ವರ್ಷದ ವಯೋಮಿತಿ ವಿಭಾಗದಲ್ಲಿ ಭಾಗವಹಿಸಿದ್ದ ಕರ್ವಾ ಗ್ರಾಮ ಕೊರೆಯ ನಿಖಿಲ್ ರಾಮಚಂದ್ರ ಗೌಡ ವಿಜಯಶಾಲಿಯಾಗಿದ್ದಾನೆ. ಕೊರೆಯ ರಾಮಚಂದ್ರ ಗೌಡ ನಾಗರತ್ನ ಗೌಡ ದಂಪತಿಯ ಪುತ್ರನಾಗಿರುವ ನಿಖಿಲ್ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಯೋಗಪಟುವಾಗಿ ಹೊರಹೊಮ್ಮಿದ್ದಾನೆ. ಎಂಟು ವರ್ಷದ ಒಳಗಿನ ಬಾಲಕಿಯರ ವಯೋಮಾನದಲ್ಲಿ ಹೊನ್ನಾವರ ಮಾರ್ತೋಮ್ ಸ್ಕೂಲ್ನ ಮಾನ್ವಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಅಲ್ಲದೆ 18 ವರ್ಷದ ಮೇಲಿನ ವಯೋಮಾನದಲ್ಲಿ ಕವಲಕಿಯ ಮಂಜುನಾಥ ಗೌಡ ಪ್ರಥಮ ಸ್ಥಾನ ಗಳಿಸಿ ಚೈತನ್ಯ ವಿಕಸನ ಯೋಗ ಕೇಂದ್ರ ಮತ್ತು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಇನ್ನು ಈ ಮೂವರ ಸಾಧನೆಗೆ ಗುರುವಾಗಿದ್ದವರು ಖ್ಯಾತ ಯೋಗ ಗುರು ರಾಜೇಶ್ವರಿ ಹೆಗಡೆಯವರು. ಇವರ ನೇತೃತ್ವದ ಚೈತನ್ಯ ವಿಕಸನ ಯೋಗ ಕೇಂದ್ರದಲ್ಲಿ ನಿಖಿಲ್, ಮಾನ್ವಿ, ಮಂಜುನಾಥ ಗೌಡ ತರಬೇತಿ ಪಡೆದಿದ್ರು. ಈ ಮೊದಲು ಈ ಮೂವರು ಬೆಂಗಳೂರಿನ ಕೋರಮಂಗಲದಲ್ಲಿ ನಡೆದ ಅಂತಾರಾಜ್ಯ ಮಟ್ಟ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಾಧನೆಗೈದಿದ್ದರು. ಈ ಮೂವರ ಸಾಧನೆಗೆ ಯೋಗ ಗುರು ರಾಜೇಶ್ವರಿ ಹೆಗಡೆಯವರು, ಶಾಲಾ ಆಡಳಿತ ಮಂಡಳಿ, ಶಿಕ್ಷಕ ವೃಂದ, ಪಾಲಕ ಪೋಷಕರು, ಊರ ನಾಗರಿಕರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಇನ್ನು ಯೋಗ ಗುರು ರಾಜೇಶ್ವರಿ ಹೆಗಡೆಯವರಿಗೆ ಪಾಲಕರು, ಶಾಲೆಯ ಶಿಕ್ಷಕರು ಹಾಗೂ ಊರ ನಾಗರಿಕರು ಅಭಿನಂದಿಸಿ ಶ್ಲಾಘಿಸಿದ್ದಾರೆ. ನಾಗರಾಜ ನಾಯಕ್ ನುಡಿ ಸಿರಿ ನ್ಯೂಸ್ ಹೊನ್ನಾವರ.